ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಂಪ್ಯೂಟರ್ ಟೆಕ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ನಾನು ಸಾಗರ್. ಫ್ರೆಂಡ್ಸ್, ಇವತ್ತು ಮೈಕ್ರೋಸಾಫ್ಟ್ ವರ್ಡ್ ಸೀರೀಸ್ ಮುಂದುವರಿಸುತ್ತಾ ಇಂದಿನ ಸಂಚಿಕೆಯಲ್ಲಿ ಫೈಲ್ ಟ್ಯಾಬ್ ಬಗ್ಗೆ ತಿಳ್ಕೊಳ್ಳೋಣ. ಸ್ನೇಹಿತರೆ, ಇದು ಫೈಲ್ ಟ್ಯಾಬಿನ ಮೊದಲನೇ ಭಾಗವಾಗಿದೆ. ಈ ಭಾಗದಲ್ಲಿ ಕೇವಲ ನಾನು ಇನ್ಫೋ ಟ್ಯಾಬ್, ಓಪನ್ ಟ್ಯಾಬ್ ಮತ್ತೆ ಓಪನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈಗ ಮೊದಲನೇದಾಗಿ ನಾನು ಮೈಕ್ರೋಸಾಫ್ಟ್ ವರ್ಡ್ ಅನ್ನ ಓಪನ್ ಮಾಡ್ತಾ ಇದ್ದೀನಿ. Start window, search box, edit, search for apps, settings and documents blank. ಓಕೆ ಫ್ರೆಂಡ್ಸ್, ಇವಾಗ ಸರ್ಚ್ ಬಾಕ್ಸ್ ಓಪನ್ ಆಗಿದೆ. ನಾನೀಗ ಈ ಸರ್ಚ್ ಬಾಕ್ಸ್ ಅಲ್ಲಿ ವರ್ಡ್ ಅಂತ ಟೈಪ್ ಮಾಡ್ತಾ ಇದ್ದೀನಿ. WD Word 2016 app. Press right to switch preview 1 of 1 level 1. ಓಕೆ ಫ್ರೆಂಡ್ಸ್, ಇವಾಗ ವರ್ಡ್ 2016 ಸಿಕ್ಕಿದೆ. ನಾನೀಗ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Opening Word. Document 1. Word Microsoft Word document edit multi-line page 1 section 1 blank. ಓಕೆ ಫ್ರೆಂಡ್ಸ್, ಇವಾಗ ಮೈಕ್ರೋಸಾಫ್ಟ್ ವರ್ಡ್ ಓಪನ್ ಆಗಿದೆ. ನಾವೊಂದ್ಸಲಿ ಟೈಟಲ್ ಚೆಕ್ ಮಾಡ್ತಾ ಇದ್ದೀನಿ. ಟೈಟಲ್ ಚೆಕ್ ಮಾಡೋದಕ್ಕೆ ಇನ್ಸರ್ಟ್ ಮತ್ತೆ ಟಿ ಪ್ರೆಸ್ ಮಾಡ್ತಾ ಇದ್ದೀನಿ. Document 1 Word. ಓಕೆ ಫ್ರೆಂಡ್ಸ್, ಇವಾಗ ವರ್ಡ್ ಓಪನ್ ಆಗಿದೆ. ಈಗ ಮೊದಲೇದು ಯಾವ್ದಪ್ಪ ಅಂತಂದ್ರೆ ಓಪನ್. ಸೊ ಫ್ರೆಂಡ್ಸ್, ಇಲ್ಲಿ ಓಪನ್ ಟ್ಯಾಬ್ ಬೇರೆ ಮತ್ತೆ ಓಪನ್ ಬೇರೆ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಓಕೆ ಫ್ರೆಂಡ್ಸ್, ಇವಾಗ ನಾನು ಓಪನ್ ಡೈಲಾಗ್ ಬಾಕ್ಸ್ ಓಪನ್ ಮಾಡೋದಕ್ಕೆ ಕಂಟ್ರೋಲ್ ಮತ್ತೆ ಓ ಪ್ರೆಸ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಈ ಓಪನ್ ಡೈಲಾಗ್ ಬಾಕ್ಸ್ ಇದನ್ನ ಯಾಕೆ ಯೂಸ್ ಮಾಡಬೇಕು ಅಂತ ತಿಳ್ಕೊಳ್ಳೋಣ. ಈಗ ಉದಾಹರಣೆ ಹೇಳೋದಾದ್ರೆ, ನೀವು ಒಂದು ಡಾಕ್ಯುಮೆಂಟ್ ನ ಓಪನ್ ಮಾಡಿ ಟೈಪ್ ಮಾಡಿರ್ತೀರಿ. ಸೊ ಟೈಪ್ ಮಾಡಿ ಸೇವ್ ಮಾಡಿರ್ತೀರಿ. ನೀವು ಟೈಪ್ ಮಾಡಿ ಇಟ್ಟಿರ್ತಕ್ಕಂಥ ಡಾಕ್ಯುಮೆಂಟ್ ನಿಮಗೆ ಫೈಲ್ ನೇಮ್ ಮಾತ್ರ ನೆನಪಿರುತ್ತೆ, ಆದ್ರೆ ಅದು ಎಲ್ಲಿ ಸೇವ್ ಆಗಿರುತ್ತೆ ಅಂತ ನಿಮಗೆ ಗೊತ್ತಿರಲ್ಲ. ಸೊ ಇಂಥ ಸಂದರ್ಭಗಳಲ್ಲಿ ಕ್ವಿಕ್ ಆಗಿ ಇದನ್ನ ವರ್ಡ್ ಅನ್ನ ಓಪನ್ ಮಾಡೋದಕ್ಕೆ ನಾವು ಓಪನ್ ಡೈಲಾಗ್ ಬಾಕ್ಸ್ ನ ಯೂಸ್ ಮಾಡ್ತೀವಿ. ನಾನು ಇವಾಗ ಕಂಟ್ರೋಲ್ ಮತ್ತೆ ಓ ಪ್ರೆಸ್ ಮಾಡ್ತಾ ಇದ್ದೀನಿ. Open dialog file name combo box collapsed edit alt plus n blank. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ಓಪನ್ ಡೈಲಾಗ್ ಫೈಲ್ ನೇಮ್ ಎಡಿಟ್. ಓಕೆ, ಸೊ ಇವಾಗ ನಾನು ಇಲ್ಲಿ ನನಗೆ ಫೈಲ್ ನೇಮ್ ಮಾತ್ರ ನೆನಪಿದೆ, ಆದ್ರೆ ಎಲ್ಲಿ ಲೊಕೇಶನ್ ಸೇವ್ ಆಗಿದೆ ಅಂತ ಅನ್ನೋದು ನೆನಪಿಲ್ಲ. ಈಗ ನಾನು ಆ ಫೈಲ್ ಹೆಸರು ಬರೀತಾ ಇದ್ದೀನಿ. ಏನಪ್ಪಾ ಅಂತಂದ್ರೆ NVDA 2024 ಯೂಸರ್ ಗೈಡ್. NVDA space 2024 space USER space GUIDE. ಓಕೆ ಫ್ರೆಂಡ್ಸ್, ಇವಾಗ ನಾನು NVDA 2024 ಯೂಸರ್ ಗೈಡ್ ಅಂತ ಟೈಪ್ ಮಾಡಿದ್ದೀನಿ. ನಾನೀಗ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. NVDA 2024 user guide Word Microsoft Word document edit multi-line page 1 section 1 NVDA 2024.3 user guide. ಓಕೆ ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ಇದು ಒಂದು ವಿಧಾನ. ಇನ್ನೊಂದು ವಿಧಾನ ಯಾವ್ದಪ್ಪ ಅಂತಂದ್ರೆ, ನಮಗೆ ಫೈಲ್ ನೇಮು ನೆನಪಿರಲ್ಲ ಮತ್ತೆ ಲೊಕೇಶನ್ ನೆನಪಿರಲ್ಲ. ಅಂತ ಸಂದರ್ಭಗಳಲ್ಲಿ ಫೈಲ್ ಅನ್ನು ನಾವು ಹುಡುಕೋದು ಯಾವ ರೀತಿ ಅಂತ ತಿಳ್ಕೊಳ್ಳೋಣ. ನಾನಿವಾಗ Alt F ಮತ್ತೆ O ಪ್ರೆಸ್ ಮಾಡ್ತಾ ಇದ್ದೀನಿ. ಅವಾಗ ಓಪನ್ ಟ್ಯಾಬ್ ಓಪನ್ ಆಗುತ್ತೆ. Info tab selected Alt F I O. Open tab selected Alt F O. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ಓಪನ್ ಟ್ಯಾಬ್ Alt F ಮತ್ತೆ O. ನಾನೀಗ ಇಲ್ಲಿ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Recent tab selected Alt F O R. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ರೀಸೆಂಟ್ ಟ್ಯಾಬ್. ಸೊ ಈ ಟ್ಯಾಬ್ ಅಲ್ಲಿ ಏನಿರುತ್ತೆ ಅಂತಂದ್ರೆ, ನಾವು ರೀಸೆಂಟ್ ಆಗಿ ಯಾವ್ಯಾವ ಫೈಲ್ಸ್ ಅನ್ನ ಓಪನ್ ಮಾಡ್ಕೊಂಡಿರ್ತೀವೋ ಅದೆಲ್ಲ ಇಲ್ಲಿ ನಮಗೆ ಗೊತ್ತಾಗುತ್ತೆ. ಸೊ ನಾನು ಇಲ್ಲಿ ಮತ್ತೆ ಈಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Recent documents grouping. You haven't opened any documents recently. Pick a place to browse for a document. Today grouping. NVDA 2024 user guide button C. User Sagar documents NVDA 2024 user guide .docs. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ನೋಡಿ ಇಲ್ಲಿ ರೀಸೆಂಟ್ ಆಗಿ ನಾವು ಯಾವ್ಯಾವ ಫೈಲ್ಸ್ ಅನ್ನ ಓಪನ್ ಮಾಡಿದ್ವೋ ಅದೆಲ್ಲ ಇಲ್ಲಿ ಲಿಸ್ಟ್ ಆಗಿ ತೋರಿಸ್ತಾ ಇದೆ. ಇಲ್ಲಿ ನೀವು ಅಪ್ ಮತ್ತೆ ಡೌನ್ ಏರೋ ಕೀಗಳನ್ನ ಬಳಸ್ಕೊಂಡು ನಿಮಗೆ ಬೇಕಾದಂತ ಫೈಲ್ಗಳ ಮೇಲೆ ನೀವು ಎಂಟ್ರಿ ಕೀ ಪ್ರೆಸ್ ಮಾಡಿದ್ರೆ ಆ ಫೈಲ್ ಓಪನ್ ಆಗುತ್ತೆ. ನೋಡಿ, ಇವಾಗ ನಾನು ಇಲ್ಲಿ ಡೌನ್ ಏರೋ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Yesterday grouping. 1A navigation on desktop button F. Windows 10 manuals computer tutorials for persons with vision impairment. Windows September 10th 2019 basic 1A navigation on desktop .docs. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ಈಗ ನಾನು ಈ ಫೈಲ್ ಮೇಲೆ ಎಂಟ್ರಿ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Microsoft Word document edit multi-line page 1 section 1 navigation on desktop. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ಇದು ಎರಡನೇ ವಿಧಾನ. ಈಗ ನೆಕ್ಸ್ಟ್ ಯಾವ್ದಪ್ಪ ಅಂತಂದ್ರೆ ಇನ್ಫೋ ಟ್ಯಾಬ್ ಬಗ್ಗೆ ತಿಳ್ಕೊಳ್ಳೋಣ. ನಾನು ಇವಾಗ ಇಲ್ಲಿ Alt F ಮತ್ತೆ I ಪ್ರೆಸ್ ಮಾಡ್ತಾ ಇದ್ದೀನಿ. Info tab selected Alt F I. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ನೋಡಿ ಇನ್ಫೋ ಟ್ಯಾಬ್ ಅಂತ ಬಂದಿದೆ. ನಾನೀಗ ಇಲ್ಲಿ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಏನಿದೆ ನೋಡೋಣ. Info grouping. Location information grouping F. Windows 10 manuals computer tutorials for persons with vision impairment. Windows September 10th 2019 basic button Alt F I G. ಫ್ರೆಂಡ್ಸ್, ಇಲ್ಲಿ Alt F I G ಪ್ರೆಸ್ ಮಾಡಿದ್ರೆ ನಾವು ಈ ಫೈಲ್ ನ ಎಲ್ಲಿಂದ ಓಪನ್ ಮಾಡ್ಕೊಂಡಿದ್ವಿ ಅನ್ನೋದು ನಮಗೆ ಲೊಕೇಶನ್ ಗೊತ್ತಾಗುತ್ತೆ. ನೋಡಿ, ಇವಾಗ ನಾನು ಇದರ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಎಲ್ಲಿಂದ ಫೈಲ್ ಓಪನ್ ಆಗಿತ್ತೋ ಡೈರೆಕ್ಟ್ ಆಗಿ ಅದೇ ಡ್ರೈವ್ ಮತ್ತೆ ಅದೇ ಫೋಲ್ಡರ್ ಓಪನ್ ಆಗುತ್ತೆ. ಕೇಳಿಸ್ಕೊಳ್ಳಿ, ನಾನು ಇಲ್ಲಿ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಸೊ ನಾನೀಗ ಇಲ್ಲಿ ಮತ್ತೆ ಡೌನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Copy link to clipboard C. ಫ್ರೆಂಡ್ಸ್, ಇಲ್ಲಿ ಮೊದಲೇದು ಕಾಪಿ ಲಿಂಕ್ ಟು ಕ್ಲಿಪ್ಬೋರ್ಡ್ ಅಂತ ಇದೆ, ಇದು ಬೇಡ. ಮತ್ತೆ ನಾನೀಗ ಡೌನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Open file location O. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ಓಪನ್ ಫೈಲ್ ಲೊಕೇಶನ್.
ನಾನೀಗ ಇದ್ರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. 1A navigation on desktop basic file explorer items view list 1A navigation on desktop not selected 1 of 53. ನೋಡಿ ಫ್ರೆಂಡ್ಸ್, ಕರೆಕ್ಟ್ ಆಗಿ ಫೈಲ್ ಲೊಕೇಶನ್ ಓಪನ್ ಆಯಿತು. ಸೊ ಈ ರೀತಿ ನಾವು ನಮಗೆ ಬೇಕಾದಂತ ಫೈಲ್ಗಳನ್ನ ನಾವು ಓಪನ್ ಮಾಡುವಂತ ಇನ್ನೊಂದು ವಿಧಾನ. ಓಕೆ, ಸೊ ಇವಾಗ ನಾನು ಇದನ್ನ ಆಲ್ಟ್ F4 ಕೀ ಪ್ರೆಸ್ ಮಾಡಿ ಕ್ಲೋಸ್ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇವಾಗ ಮತ್ತೆ ಮುಂದೆ ನೋಡೋಣ. ಮತ್ತೆ ನಾನೀಗ ಇಲ್ಲಿ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Protect document grouping protect document collapsed alt F I P. ಫ್ರೆಂಡ್ಸ್, ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫೀಚರ್. ಏನಪ್ಪಾ ಅಂತಂದ್ರೆ ಪ್ರೊಟೆಕ್ಟ್ ಡಾಕ್ಯುಮೆಂಟ್. ನಾನೀಗ ಇದ್ರ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space mark as final not checked let readers know the document is final and make it read only F. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ಮೊದಲೇದು ಏನಪ್ಪಾ ಅಂತಂದ್ರೆ ಮಾರ್ಕ್ ಆಸ್ ಫೈನಲ್. ಸೊ ಇದ್ರ ಮೇಲೆ ನಾವೀಗ ಸ್ಪೇಸ್ ಕೀ ಪ್ರೆಸ್ ಮಾಡಿದ ತಕ್ಷಣ ಏನಾಗುತ್ತೆ ಅಂತಂದ್ರೆ ಇದು ರೀಡ್ ಓನ್ಲಿ ಆಗುತ್ತೆ. ಅಂದ್ರೆ ನೀವು ಯಾರಿಗಾರು ಈ ಫೈಲ್ ಅನ್ನ ಶೇರ್ ಮಾಡಿದ್ರೆ ಅಥವಾ ನೀವು ಕಾಪಿ ಮಾಡ್ಕೊಂಡು ಕೊಟ್ರೆ ಕೇವಲ ಇದು ಓದೋದಕ್ಕೆ ಮಾತ್ರ ಸಾಧ್ಯ ಆಗುತ್ತೆ, ಹೊರತು ಯಾವುದೇ ರೀತಿ ಇದರಲ್ಲಿ ಟೈಪ್ ಮಾಡಿ ಸೇವ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ನೋಡಿ, ನಿಮಗೆ ತೋರಿಸ್ತೀನಿ ನಾನು ಯಾವ ರೀತಿ ಅಂತ. ನಾನೀಗ ಇದ್ರ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Microsoft Word dialog this document will be marked as final and then saved. OK button. ಫ್ರೆಂಡ್ಸ್, ಇಲ್ಲಿ ಡೈಲಾಗ್ ಬಾಕ್ಸ್ ಬಂದಿದೆ. ಏನಪ್ಪಾ ಅಂತಂದ್ರೆ ಈ ಮೈಕ್ರೋಸಾಫ್ಟ್ ವರ್ಡ್ ಕೇವಲ ರೀಡ್ ಓನ್ಲಿ ಆಗಿ ನಂತರ ಸೇವ್ ಆಗುತ್ತೆ ಅಂತ ಹೇಳಿ. ಇಲ್ಲಿ ಓಕೆ ಬಟನ್ ಒಂದೇ ಇದೆ. ನಾನೀಗ ಇದ್ರ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space. Microsoft Word dialog this document has been marked as final to indicate that editing is complete and that this is the final version of the document. When the document is marked as final, the status property is set to final and typing, editing commands, and proofing marks are turned off. You can recognize that a document is marked as final when the mark as final icon displays in the status bar. OK button. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ಏನಾಯ್ತು ಅಂತಂದ್ರೆ ಈ ಡಾಕ್ಯುಮೆಂಟ್ ಇವಾಗ ಕಂಪ್ಲೀಟ್ ಆಗಿ ಮಾರ್ಕ್ ಆಸ್ ಫೈನಲ್ ಅಥವಾ ರೀಡ್ ಓನ್ಲಿ ಆಗಿದೆ. ಓಕೆ, ನಾನೀಗ ಇದ್ರ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space 1A navigation on desktop read only Word info grouping alert protect document grouping protect document collapsed alt F I P. ಫ್ರೆಂಡ್ಸ್, ಇವಾಗ ಒಂದ್ಸಲಿ ಈ ಮೆನು ಇಂದ ಆಚೆ ಬರೋದಕ್ಕೆ ಎಸ್ಕೇಪ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Microsoft Word document edit multi-line page 1 section 1 navigation on desktop. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ಈಗ ಇದು ಕೇವಲ ರೀಡ್ ಓನ್ಲಿ ಆಗಿದೆ. ನೋಡೋಣ ಒಂದ್ಸಲಿ. ನಾನೀಗ ಟೈಟಲ್ ಚೆಕ್ ಮಾಡ್ತಾ ಇದ್ದೀನಿ. 1A navigation on desktop read only Word. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ರೀಡ್ ಓನ್ಲಿ ವರ್ಡ್. ಈಗ ನೋಡಿ, ನಾನು ಇಲ್ಲಿ ಸುಮ್ಮನೆ ಟೈಪ್ ಮಾಡ್ತೀನಿ. ಒಂದ್ಸಲಿ ನಾನೀಗ ಕಂಟ್ರೋಲ್ ಮತ್ತೆ ಹೋಮ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Navigation on desktop. ನೋಡಿ, ಇವಾಗ ನಾನು ಕೆಲವೊಂದಷ್ಟು ಲೆಟರ್ಸ್ ಟೈಪ್ ಮಾಡ್ತೀನಿ. F K R I C V H T O C J B L. ನೋಡಿ ಫ್ರೆಂಡ್ಸ್, ಈಗ ನಾನು ಕೆಲವೊಂದಷ್ಟು ಅಕ್ಷರ ಟೈಪ್ ಮಾಡಿದ್ದೀನಿ. ನಾನೀಗ ಡೌನ್ ಏರೋ ಕೀ ಅಥವಾ ಅಪ್ ಏರೋ ಕೀ ಪ್ರೆಸ್ ಮಾಡಿ ಓದಿಸ್ತೀನಿ. ನೋಡಿ, ಏನು ಬಂದಿರಲ್ಲ ಅಲ್ಲಿ. Navigation on desktop. ನೋಡಿ, Heading level 1 introduction. ಸೊ ಫ್ರೆಂಡ್ಸ್, ಈ ರೀತಿ ನಾವು ಈ ಒಂದು ಡಾಕ್ಯುಮೆಂಟ್ ನ ಪ್ರೊಟೆಕ್ಟ್ ಮಾಡಬಹುದು. ಫ್ರೆಂಡ್ಸ್, ಇಲ್ಲಿ ಗಮನಿಸಬೇಕಾದ ಒಂದು ಅಂಶ ಇದೆ. ಏನಪ್ಪಾ ಅದು ಅಂತಂದ್ರೆ ಈ ಇನ್ಫೋ ಟ್ಯಾಬ್ ಅಲ್ಲಿ ಪ್ರೊಟೆಕ್ಟ್ ಮಾಡುವಾಗ ನಾವು ರೀಡ್ ಓನ್ಲಿ ಅಥವಾ ಮಾರ್ಕ್ ಆಸ್ ಫೈನಲ್ ಕ್ಲಿಕ್ ಮಾಡಿದಾಗ ಪಾಸ್ವರ್ಡ್ ಹಾಕಿ ಪ್ರೊಟೆಕ್ಟ್ ಮಾಡಕ್ಕೆ ಬರೋದಿಲ್ಲ. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ಒಂದನ್ನ ಡಿಸೇಬಲ್ ಆಗಿದ್ರೆ ಇನ್ನೊಂದು ಎನೇಬಲ್ ಆಗಿರುತ್ತೆ. ಈಗ ಉದಾಹರಣೆಗೆ ಏನಪ್ಪಾ ಅಂತಂದ್ರೆ ನಾನು ಈ ಒಂದು ಡಾಕ್ಯುಮೆಂಟ್ ಅನ್ನ ನಾನು ರೀಡ್ ಓನ್ಲಿ ಮಾಡಿದ್ದೀನಿ. ಸೊ ಈಗ ಪಾಸ್ವರ್ಡ್ ಪ್ರೊಟೆಕ್ಷನ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಈಗ ನಮಗೆ ಪಾಸ್ವರ್ಡ್ ಪ್ರೊಟೆಕ್ಷನ್ ಬೇಕು ಅಂತಂದ್ರೆ ನಾವು ರೀಡ್ ಓನ್ಲಿನ ಕ್ಯಾನ್ಸಲ್ ಮಾಡಬೇಕಾಗುತ್ತೆ. ಯಾವ ರೀತಿ ಮಾಡಬೇಕು ಅಂತ ನೋಡೋಣ. ಮತ್ತೆ ನಾನು ಇವಾಗ ಇಲ್ಲಿ ಆಲ್ಟ್ ಮತ್ತೆ ಎಫ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Info tab selected alt F I. ಓಕೆ ಫ್ರೆಂಡ್ಸ್, ಇಲ್ಲಿ ಇನ್ಫೋ ಟ್ಯಾಬ್ ಇದೆ. ಇಲ್ಲಿ ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Info grouping location information grouping F Windows 10 manuals computer tutorials for persons with vision impairment Windows September 10th 2019 basic button alt F I G. ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Alert protect document grouping protect document collapsed alt F I P. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ಪ್ರೊಟೆಕ್ಟ್ ಡಾಕ್ಯುಮೆಂಟ್ ಕೊಲ್ಯಾಪ್ಸ್. ನಾನೀಗ ಇದನ್ನ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಅಥವಾ ಮೆನು ಓಪನ್ ಮಾಡೋದಕ್ಕೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space mark as final check let readers know the document is final and make it read only F. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ಮಾರ್ಕ್ ಆಸ್ ಫೈನಲ್ ಅಥವಾ ರೀಡ್ ಓನ್ಲಿ ಚೆಕ್ ಬಾಕ್ಸ್ ಚೆಕ್ ಆಗಿದೆ. ನಾನೀಗ ಇಲ್ಲಿ ಇದನ್ನ ನಾಟ್ ಚೆಕ್ ಮಾಡೋದಕ್ಕೆ ಅಥವಾ ಕ್ಯಾನ್ಸಲ್ ಮಾಡೋದಕ್ಕೆ ಮತ್ತೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. 1A navigation on desktop Word info grouping protect document grouping protect document collapsed alt F I P. ಫ್ರೆಂಡ್ಸ್, ಈಗ ಮತ್ತೆ ಪ್ರೊಟೆಕ್ಟ್ ಮೆನು ಅಲ್ಲೇ ಇದೆ. ನಾನೀಗ ಮತ್ತೆ ಇಲ್ಲಿ ಡೌನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Inspect document grouping before publishing this file. Be aware that it contains check for issues collapsed alt F I. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ಇದೇನಪ್ಪಾ ಅಂತಂದ್ರೆ ಈ ಒಂದು ಡಾಕ್ಯುಮೆಂಟ್ ನ ನಾವು ಟೈಪ್ ಮಾಡಿ ಪಬ್ಲಿಷ್ ಮಾಡೋದಕ್ಕಿಂತ ಮುಂಚೆ ಒಂದ್ಸರಿ ಚೆಕ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಕಾಪಿರೈಟ್ ಇಶ್ಯೂ ಏನಾದ್ರು ಇತ್ತಂತಂದ್ರೆ ಈ ಡಾಕ್ಯುಮೆಂಟ್ ವೆಬ್ಸೈಟ್ ಇಂದ ಬ್ಯಾನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಫ್ರೆಂಡ್ಸ್, ಮತ್ತೆ ನಾನೀಗ ಅಪ್ ಏರೋ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Protect document grouping protect document collapsed alt F I P. ಓಕೆ ಫ್ರೆಂಡ್ಸ್, ಇಲ್ಲಿ ಪ್ರೊಟೆಕ್ಟ್ ಡಾಕ್ಯುಮೆಂಟ್ ಕೊಲ್ಯಾಪ್ಸ್ ಆಗಿದೆ. ನಾನು ಮತ್ತೆ ಇದ್ರ ಮೇಲೆ ಈಗ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space mark as final not checked let readers know the document is final and make it read only F. Encrypt with password not checked password protect this document E. ಫ್ರೆಂಡ್ಸ್, ಇಲ್ಲಿ ಎರಡನೇ ಆಪ್ಷನ್ ಯಾವ್ದಪ್ಪ ಅಂತಂದ್ರೆ ಎನ್ಕ್ರಿಪ್ಟ್ ವಿತ್ ಪಾಸ್ವರ್ಡ್. ಓಕೆ, ಈಗ ನಾವು ಈ ಪಾಸ್ವರ್ಡ್ ಪ್ರೊಟೆಕ್ಟ್ ಮಾಡ್ತಾ ಇದೀವಿ. ಯಾವ ರೀತಿ ಅಂತಂದ್ರೆ ನಮಗೆ ಬೇಕಾದಂತ ಪಾಸ್ವರ್ಡ್ ಸೆಟ್ ಮಾಡಿ ಈ ವರ್ಡ್ ನಾವು ಸೇವ್ ಮಾಡಿ ಕ್ಲೋಸ್ ಮಾಡಿ ಮತ್ತೆ ಓಪನ್ ಮಾಡಿದ್ರೆ ಪಾಸ್ವರ್ಡ್ ಇಲ್ಲದೆ ಇದು ಓಪನ್ ಆಗೋದಿಲ್ಲ.
ಓಕೆ, ನಾನು ಇವಾಗ ಇದ್ರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Encrypt document dialog. Encrypt the contents of this file. Caution: if you lose or forget the password, it cannot be recovered. It is advisable to keep a list of passwords and their corresponding document names in a safe place. Remember that passwords are case sensitive. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ಇಲ್ಲಿ ಒಂದು ಡೈಲಾಗ್ ಬಾಕ್ಸ್ ಬಂದಿದೆ. ಏನಪ್ಪಾ ಅಂತಂದ್ರೆ, ನಾವು ಮೈಕ್ರೋಸಾಫ್ಟ್ ವರ್ಡ್ ನ ಪಾಸ್ವರ್ಡ್ ಹಾಕಿ ಪ್ರೊಟೆಕ್ಟ್ ಮಾಡಿದ ನಂತರ ಪಾಸ್ವರ್ಡ್ ಏನಾದ್ರು ಮರ್ತ್ರೆ ಯಾವುದೇ ಕಾರಣಕ್ಕೂ ಇದನ್ನ ರಿಕವರಿ ಮಾಡಕ್ ಆಗೋದಿಲ್ಲ. ಸೊ ನೀವು ಈ ಪಾಸ್ವರ್ಡ್ ನ ಬೇರೆ ಕಡೆ ಎಲ್ಲಾದ್ರೂ ಟೈಪ್ ಮಾಡಿ ಇಟ್ಕೊಂಡಿರಿ ಅಥವಾ ಬರ್ದಿಟ್ಕೊಳ್ಳಿ ಅಂತ ಇಲ್ಲಿ ಡೈಲಾಗ್ ಬಾಕ್ಸ್ ಇದೆ. ಓಕೆ, ಸೊ ಈಗ ನಾನು ಇಲ್ಲಿ ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಓಕೆ ಬಟನ್. ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಕ್ಯಾನ್ಸಲ್ ಬಟನ್. ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Encrypt the contents of this file. Grouping. Edit blank. ಫ್ರೆಂಡ್ಸ್, ಇಲ್ಲಿ ಪಾಸ್ವರ್ಡ್ ಕೇಳ್ತಾ ಇದೆ. ಇಲ್ಲಿ ಒಂದು ವಿಚಾರ ಏನಪ್ಪಾ ಅಂತಂದ್ರೆ, ನನ್ನ ಒಂದು ಅಡ್ವೈಸ್ ಏನಪ್ಪಾ ಅಂತಂದ್ರೆ, ನೀವು ಮೈಕ್ರೋಸಾಫ್ಟ್ ವರ್ಡ್ ಗೆ ಪಾಸ್ವರ್ಡ್ ಹಾಕಿ ಪ್ರೊಟೆಕ್ಟ್ ಮಾಡ್ತಾ ಇದ್ರೆ ಕೇವಲ 4 ಡಿಜಿಟ್ ಮಾತ್ರ ಯೂಸ್ ಮಾಡಿ ಅಥವಾ 4 ಲೆಟರ್ ಮಾತ್ರ ಯೂಸ್ ಮಾಡಿ. ಯಾಕಂದ್ರೆ ನೆನ್ಪಿಟ್ಕೊಳ್ಳೋದಕ್ಕೂ ಸುಲಭವಾಗಿರಬೇಕು ಮತ್ತೆ ಓಪನ್ ಆಗೋದಕ್ಕೂ ಕೂಡ ಜಾಸ್ತಿ ಟೈಮ್ ತಗೊಳ್ಬಾರ್ದು. ಕೇವಲ 4 ಅಕ್ಷರಗಳನ್ನು ಮಾತ್ರ ಟೈಪ್ ಮಾಡಿ. ಓಕೆ, ನಾ ಇಲ್ಲಿ ಟೈಪ್ ಮಾಡ್ತಾ ಇದ್ದೀನಿ ಪಾಸ್ವರ್ಡ್ ನ. ASDF. ಸೊ ಫ್ರೆಂಡ್ಸ್, ಇಲ್ಲಿ NVDA ನಾ ಏನ್ ಟೈಪ್ ಮಾಡಿದ್ದು ಅದನ್ನ ಅನೌನ್ಸ್ ಮಾಡ್ತಾ ಇದೆ. ಸೊ ಏನ್ ಮಾಡಕ್ಕಾಗಲ್ಲ, ಇದೊಂದು ಸ್ವಲ್ಪ ಸಣ್ಣ ಬಗ್ಸ್ ಇದೆ ಈ ಒಂದು ಆಫೀಸ್ 2016 ಅಲ್ಲಿ. ನೀವೇನಾದ್ರೂ ಪಾಸ್ವರ್ಡ್ ಟೈಪ್ ಮಾಡುವಾಗ ಇಯರ್ ಫೋನ್ ಹಾಕೊಂಡು ಟೈಪ್ ಮಾಡ್ಕೊಳ್ಳಿ, ಯಾರು ಕೇಳಿಸ್ತಾ ಇರೋ ತರ. ಓಕೆ, ಸೊ ಮತ್ತೆ ನಾನೀಗ ಇಲ್ಲಿ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಓಕೆ ಬಟನ್. ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಕ್ಯಾನ್ಸಲ್ ಬಟನ್. ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Encrypt the contents of this file. Grouping. AskFedit selected. ಸೊ ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಓಕೆ ಬಟನ್. ಓಕೆ, ವೆಲ್ ನಾನೀಗ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space. Confirm password dialog. Encrypt the contents of this file. Caution: if you lose or forget the password, it cannot be recovered. It is advisable to keep a list of passwords and their corresponding document names in a safe place. ಫ್ರೆಂಡ್ಸ್, ಇಲ್ಲಿ ಕನ್ಫರ್ಮ್ ಕೇಳ್ತಾ ಇದೆ. ಆಗಲೇ ನಾನು ಏನ್ ಟೈಪ್ ಮಾಡಿದ್ನೋ ಅದನ್ನೇ ಟೈಪ್ ಮಾಡ್ತಾ ಇದ್ದೀನಿ. ASDF. ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಓಕೆ ಬಟನ್. ಓಕೆ, ವೆಲ್ ನಾನೀಗ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space. 1A navigation on desktop. Word. Info grouping. Alert. Protect document grouping. Protect document collapsed. Alt F5P. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ಈಗ ಪಾಸ್ವರ್ಡ್ ಸೆಟ್ ಆಯ್ತು. ನಾನೀಗ ಈ ಮೆನು ಇಂದ ಆಚೆ ಬರೋದಕ್ಕೆ ಎಸ್ಕೇಪ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Microsoft Word document edit multi-line heading level 1 page 1 section 1 introduction. ಫ್ರೆಂಡ್ಸ್, ಇವಾಗ ಪಾಸ್ವರ್ಡ್ ಸೆಟ್ ಆಯ್ತು. ಸೊ ಈ ಪಾಸ್ವರ್ಡ್ ನಮಗೆ ಪರ್ಮನೆಂಟ್ ಆಗಿ ಇರಬೇಕು ಅಂತಂದ್ರೆ ನಾವು ಇದನ್ನ ಕಂಟ್ರೋಲ್ ಎಸ್ ಮಾಡಿ ಮೈಕ್ರೋಸಾಫ್ಟ್ ವರ್ಡ್ ನ ಕ್ಲೋಸ್ ಮಾಡಬೇಕು, ಅಂದ್ರೆ ಸೇವ್ ಮಾಡಿ ಕ್ಲೋಸ್ ಮಾಡಬೇಕು. ಈಗ ನಾವು ಆಲ್ಟ್ F4 ಕೀ ಪ್ರೆಸ್ ಮಾಡಿದ ತಕ್ಷಣ ಅದು ಕೇಳುತ್ತೆ ಸೇವ್ ಮಾಡಬೇಕು ಬೇಡ ಅಂತ. ನೋಡಿ, ಈಗ ನಾನು ಆಲ್ಟ್ F4 ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Microsoft Word dialog. Want to save your changes to 1A navigation on desktop? If you click on save, a recent copy of this file will be temporarily available. Learn more. Save button Alt plus S. ಓಕೆ ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ಈಗ ನಾವು ಸೇವ್ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡಿದ ತಕ್ಷಣ ಪಾಸ್ವರ್ಡ್ ಪ್ರೊಟೆಕ್ಟ್ ಆಗಿರೋದು ಎನೇಬಲ್ ಆಗುತ್ತೆ. ನೋ ಅಂತ ನಾವು ಏನಾದರೂ ಕ್ಲಿಕ್ ಮಾಡಿದ್ರೆ ಅಥವಾ ನೋ ಬಟನ್ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡಿದ್ರೆ ಪಾಸ್ವರ್ಡ್ ಸೆಟ್ ಆಗೋದಿಲ್ಲ. ಓಕೆ, ಸೊ ಇವಾಗ ನೋಡಿ ಫೋಕಸ್ ಎಲ್ಲಿದೆ ನೋಡೋಣ. ನಾನೀಗ ಇನ್ಸರ್ಟ್ ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಸೇವ್ ಬಟನ್ ಫೋಕಸ್ Alt plus S. ಓಕೆ, ಸೇವ್ ಮೇಲೆ ನಾನೀಗ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. NVDA 2024. ಸೊ ಈಗ ಏನಾಯ್ತು ಅಂತಂದ್ರೆ ಈ ಡಾಕ್ಯುಮೆಂಟ್ ಈಗ ಪ್ರೊಟೆಕ್ಟ್ ಆಗಿ ಕ್ಲೋಸ್ ಆಗಿದೆ. ನಾನು ನಿಮ್ಗೆ ಒಂದ್ಸಲ ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಪಾಸ್ವರ್ಡ್ ಅಲ್ಲಿ ಓಪನ್ ಆಗೋದಿಲ್ಲ ಅದು. ಮತ್ತೆ ನಾನು ಇಲ್ಲಿ ಈಗ ಆಲ್ಟ್ F ಮಾಡ್ತಾ ಇದ್ದೀನಿ ರೀಸೆಂಟ್ ಟ್ಯಾಬ್ ಹೋಗೋದಕ್ಕೆ. Info tabs. Open tab selected Alt F. ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Recent tab selected Alt F. ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Recent documents grouping. You haven't opened any documents recently. Pick a place to browse for a document. Today grouping. 1A navigation on desktop button F. Windows 10 manuals. Computer tutorials for persons with vision impairment. Windows September 10th 2019. Basic 1A navigation on desktop. Docs. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, 1A ನ್ಯಾವಿಗೇಷನ್ ಅಂತ ಇದೆ. ನಾನು ಆಗಲೇ ಇದನ್ನ ಓಪನ್ ಮಾಡಿ ಪ್ರೊಟೆಕ್ಟ್ ಮಾಡಿದ್ದೆ. ನಾನೀಗ ಇದ್ರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Password dialog F. Windows 10 manuals. Computer tutorials for persons with vision impairment. Windows September 10th 2019. Basic 1A navigation on desktop. Docs. Enter password to open file. Edit protected blank. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ನೋಡಿ ಈಗ MS ವರ್ಡ್ ಓಪನ್ ಆಗಿದೆ. ಓಪನ್ ಆದ ನಂತರ ಇಲ್ಲಿ ಪಾಸ್ವರ್ಡ್ ಕೇಳ್ತಾ ಇದೆ. ನಾನು ಪಾಸ್ವರ್ಡ್ ಟೈಪ್ ಮಾಡ್ತಾ ಇದ್ದೀನಿ. *******. ಓಕೆ, ನಾನೀಗ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. 1A navigation on desktop. Word pane. Microsoft Word document edit multi-line page 1 section 1 navigation on desktop. ಫ್ರೆಂಡ್ಸ್, ಇವಾಗ ಮೈಕ್ರೋಸಾಫ್ಟ್ ವರ್ಡ್ ಓಪನ್ ಆಯ್ತು. ಈಗ ಇಲ್ಲಿ ಇನ್ನೊಂದು ಏನಪ್ಪಾ ಅಂತಂದ್ರೆ ನಿಮಗೆ ಪಾಸ್ವರ್ಡ್ ಬೇಡ. ಸೊ ಪಾಸ್ವರ್ಡ್ ನ ರಿಮೂವ್ ಮಾಡೋದು ಯಾವ ರೀತಿ ಅಂತ ತಿಳ್ಕೊಳ್ಳೋಣ. ನಾನು ಇವಾಗ ಮತ್ತೆ ಇಲ್ಲಿ ಆಲ್ಟ್ F5 ಪ್ರೆಸ್ ಮಾಡ್ತಾ ಇದ್ದೀನಿ. Info tab. ಓಕೆ ಫ್ರೆಂಡ್ಸ್, ಈಗ ಫೋಕಸ್ ಆಲ್ರೆಡಿ ಇನ್ಫೋ ಮೇಲೆ ಇದೆ. ನಾನೀಗ ಇಲ್ಲಿ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ.
Info grouping. Location information grouping. F. ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Alert. Protect document grouping. Protect document collapsed alt. F. I. P. ಫ್ರೆಂಡ್ಸ್ ಕೇಳಿಸ್ಕೊಂಡ್ರಲ್ಲ, ಪ್ರೊಟೆಕ್ಟ್ ಡಾಕ್ಯುಮೆಂಟ್. ಇದ್ರ ಮೇಲೆ ನಾನೀಗ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space. Mark as final not checked. Let readers know the document is final and make it read only. F. ಮತ್ತೆ ನಾನೀಗ ಡೌನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Encrypt with password checked. Password protect this document. E. ಫ್ರೆಂಡ್ಸ್ ಕೇಳಿಸ್ಕೊಂಡ್ರಲ್ಲ, ಎನ್ಕ್ರಿಪ್ಟ್ ವಿತ್ ಪಾಸ್ವರ್ಡ್ ಚೆಕ್ ಆಗಿದೆ. ನಾನೀಗ ಇದ್ರ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space. Encrypt document dialog. Encrypt the contents of this file. Caution. If a user forgets the password. ಓಕೆ ಫ್ರೆಂಡ್ಸ್, ಇಲ್ಲಿ ಮತ್ತೆ ಅದೇ ಡೈಲಾಗ್ ಬಾಕ್ಸ್ ಬಂದಿದೆ. ನೋಡೋಣ ಈಗ ಫೋಕಸ್ ಎಲ್ಲಿದೆ. ನಾನು ಇನ್ಸರ್ಟ್ ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Asked fedit focus blank. ನೋಡಿ, ಇಲ್ಲಿ ಆಲ್ರೆಡಿ ಏನ್ ಟೈಪ್ ಮಾಡಿದೀವಲ್ಲ ಅದೇ ರೀತಿ ತೋರಿಸ್ತಾ ಇದೆ. ASDF ಅಂತ ತೋರಿಸ್ತಾ ಇದೆ. ನಾನು ಇವಾಗ ಇಲ್ಲಿ ಬ್ಯಾಕ್ ಸ್ಪೇಸ್ ಕೊಟ್ಟು ಇದನ್ನೆಲ್ಲ ರಿಮೂವ್ ಮಾಡ್ತಾ ಇದ್ದೀನಿ. Blank. ಓಕೆ ಫ್ರೆಂಡ್ಸ್, ಇವಾಗ ನಾನು ಅಪ್ ಮತ್ತೆ ಡೌನ್ ಅರೋ ಕೀಗಳನ್ನ ಪ್ರೆಸ್ ಮಾಡ್ಕೊಂಡು ಕನ್ಫರ್ಮ್ ಮಾಡ್ಕೊತಾ ಇದ್ದೀನಿ. ನೋಡೋಣ ಪಾಸ್ವರ್ಡ್ ಇದೆಯೋ ಇಲ್ಲೋ. Okay button. Encrypt the contents of this file grouping. Edit blank. ಓಕೆ ಫ್ರೆಂಡ್ಸ್, ಇಲ್ಲಿ ಬ್ಲಾಂಕ್ ಅಂತ ಇದೆ. ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Okay button. ಓಕೆ ಬಲ್ ನಾನೀಗ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space. 1A navigation on desktop. ಸೊ ಈಗ ಏನಾಯ್ತಪ್ಪ ಅಂತಂದ್ರೆ ಪಾಸ್ವರ್ಡ್ ರಿಮೂವ್ ಆಗಿದೆ. ಇದನ್ನ ನಾವು ಕ್ಲೋಸ್ ಮಾಡೋಕ್ಕಿಂತ ಮುಂಚೆ ಸೇವ್ ಮಾಡಬೇಕು. ಓಕೆ, ನಾನು ಇವಾಗ ಆಲ್ಟ್ ಮತ್ತೆ F4 ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Microsoft Word dialog. Want to save your changes to 1A navigation on desktop? If you click on save, a recent copy of this file will be temporarily available. Learn more. Save button Alt+S. ಫ್ರೆಂಡ್ಸ್ ಕೇಳಿಸ್ಕೊಂಡಲ್ಲ, ಇದು ಕೂಡ ಅದೇ ತರ ಸೇವ್ ಡೈಲಾಗ್ ಬಾಕ್ಸ್ ಬಂದಿದೆ. ಏನಪ್ಪಾ ಅಂತಂದ್ರೆ ನಾವು ಸೇವ್ ಮಾಡಿದ ತಕ್ಷಣ ಪಾಸ್ವರ್ಡ್ ನಾವೇನ್ ರಿಮೂವ್ ಮಾಡಿದ್ವಲ್ಲ ಅದು ಪರ್ಮನೆಂಟ್ ಆಗಿ ರಿಮೂವ್ ಆಗುತ್ತೆ. ನೋ ಅಂತ ಪ್ರೆಸ್ ಮಾಡಿದ್ರೆ ಪಾಸ್ವರ್ಡ್ ರಿಮೂವ್ ಆಗೋದಿಲ್ಲ. ಓಕೆ, ಸೊ ಇವಾಗ ನಾನು ಇನ್ಸರ್ಟ್ ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ನೋಡೋಣ ಫೋಕಸ್ ಎಲ್ಲಿದೆ. ಸೇವ್ ಬಟನ್ ಫೋಕಸ್ Alt+S. ಓಕೆ, ಸೇವ್ ಮೇಲೆ ಇದೆ. ನಾನೀಗ ಸೇವ್ ಮೇಲೆ ಎಂಟರ್ ಅಥವಾ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಸ್ಪೇಸ್ NVDA 2024 ಯೂಸರ್ ಗೈಡ್ ವರ್ಡ್. ಫ್ರೆಂಡ್ಸ್ ಕೇಳಿಸ್ಕೊಂಡಲ್ಲ, ಈಗ ಪಾಸ್ವರ್ಡ್ ರಿಮೂವ್ ಆಗಿದೆ. ಸೊ ನಾನು ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಮತ್ತೆ ನಾನೀಗ Alt F ಮತ್ತೆ O ಪ್ರೆಸ್ ಮಾಡ್ತಾ ಇದ್ದೀನಿ. Info tab select O. Open tab selected Alt F O. ಓಕೆ ಫ್ರೆಂಡ್ಸ್, ಇವಾಗ ಓಪನ್ ಟ್ಯಾಬ್ ಬಂದಿದೆ. ನಾನೀಗ ಇಲ್ಲಿ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Recent tab selected Alt F O R. ಓಕೆ ಫ್ರೆಂಡ್ಸ್, ಇಲ್ಲಿ ರೀಸೆಂಟ್ ಟ್ಯಾಬ್ ಇದೆ. ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Recent documents grouping. You haven't opened any documents recently. Pick a place to browse for a document. Today grouping. 1A navigation on desktop button F. Windows 10. ಫ್ರೆಂಡ್ಸ್ ಕೇಳಿಸ್ಕೊಂಡ್ರಲ್ಲ, 1A ನ್ಯಾವಿಗೇಷನ್ ಆನ್ ಡೆಸ್ಕ್ಟಾಪ್. ನಾನೀಗ ಇದ್ರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಇವಾಗ ನೋಡಿ ಪಾಸ್ವರ್ಡ್ ಕೇಳಲ್ಲ, ಡೈರೆಕ್ಟ್ ಆಗಿ ಓಪನ್ ಆಗುತ್ತೆ. 1A navigation on desktop Word pane. Microsoft Word document edit multi-line page 1 section 1 navigation on desktop. ಫ್ರೆಂಡ್ಸ್ ಕೇಳಿಸ್ಕೊಂಡ್ರಲ್ಲ, ಈ ರೀತಿ ನಾವು ಒಂದು ಡಾಕ್ಯುಮೆಂಟ್ ಗೆ ಪಾಸ್ವರ್ಡ್ ನ ರಿಮೂವ್ ಮಾಡೋ ರೀತಿ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಟ್ಯುಟೋರಿಯಲ್. ಈ ಟ್ಯುಟೋರಿಯಲ್ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ. ಹಾಗೆ ತಪ್ಪದೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇಂದಿನ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.